ಪ್ರಾಪರ್ಟೀಸ್ ಇನ್ ಮೈಸೂರು 30-40 ನಾರ್ತ್ ಫೇಸಿಂಗ್ ಮನೆ, ಈಸ್ಟ್ ಡೋರ್, ರೋಡ್ ನಾರ್ತ್ ಫೇಸಿಂಗ್, ಈಸ್ಟ್ಗೆ ಡೋರ್, 2 BHK, ಫರ್ನಿಷ್ಡ್ ಹೌಸ್, ಸೆಮಿ ಫರ್ನಿಷ್ಡ್. ಕ್ವಾಲಿಟಿ ಮೆಟೀರಿಯಲ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಡಿಫ್ರೆಂಟಾಗಿ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ, ವುಡ್ ವರ್ಕ್ ಮಾಡಿದ್ದಾರೆ ಜಾಸ್ತಿ. ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಒಳಗಡೆ 2 ವೀಲರ್ಗಳು ಒಂದು 4 ನಿಲ್ಲಿಸ್ಬೋದು, 4-5 ನಿಲ್ಲಿಸ್ಬೋದು. ಇದು ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟರ್ ಡಿಸ್ಟೆನ್ಸ್. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೂಡ ಲಿವುಡ್, ಮೈಸೂರು. ಫುಲ್ ಟೀ ಕುಡ್ ಹಾಕಿ ಕೆಲಸ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಮತ್ತು ಪಂಪ್ ಇಟ್ಕೊಳ್ಳೋಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇದು ಮೇನ್ ಡೋರ್ ಈಸ್ಟ್ಗೆ. ಫಿನಿಶಿಂಗ್ ಭಾಳ ಚೆನ್ನಾಗಿದೆ. ಈ ಎಡ್ಜಸ್ಸಲ್ಲಿ ಸುಮಾರು ಗ್ಯಾಪ್ ಇರುತ್ತಲ್ಲ, ಆ ಥರ ಗ್ಯಾಪ್ ಎಲ್ಲೂ ಕಾಣಲ್ಲ ನಿಮಗೆ. ಆ ಥರ ಕೆಲಸ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್, ಲಿವಿಂಗ್ ಸೈಜು ದೊಡ್ಡದಿದೆ. TV ಕ್ಯಾಬಿನೆಟ್ ನೋಡಿ. ಫಾಲ್ ಸೀಲಿಂಗ್ ವುಡನ್ ವರ್ಕ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ಗೆ. $98 ಲಕ್ಷ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. 98 lakh rupees. ಇದು ಇವತ್ತು ಬಂದರೆ ಇವತ್ತು ರಿಜಿಸ್ಟರ್ ಆಯ್ತಿದೆ. ಆ ಥರ ಡಾಕ್ಯುಮೆಂಟ್ ಇದೆ. ಖಾತೆ ಗೀತೆ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿ, ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಗಿಡಗಳು ಹಾಕ್ಕೋಬೋದು. ಕಲರ್ ಆರ್ಟಿಫಿಷಿಯಲ್ ಬೇಕಾದ್ರೂ ಹಾಕ್ಕೋಬೋದು. ನ್ಯಾಚುರಲ್ ಇಂಡೋರ್ ಇರುತ್ತಲ್ಲ, ಆ ಥರ ಪ್ಲಾಂಟ್ಸು ಹಾಕ್ಕೋಬೋದು. ಲೆಫ್ಟಲ್ಲಿ ಇದೆಯಲ್ಲ, ಇದೊಂದು ಬೆಡ್ರೂಮು. ಇದು ಕಿಚನ್. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಲೆಫ್ಟಲ್ಲಿ ಇದೆಯಲ್ಲ, ಇದು ಪೂಜಾ ರೂಮ್. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್. ಇದರಲ್ಲಿ ನಲ್ಲಿ ಇನ್ನೂ ಕೂರಿಸಿಲ್ಲ. ನಲ್ಲಿ ಇದು ಕಮಿಟ್ಮೆಂಟ್ ಆದಮೇಲೆ ಮಾಡಿಕೊಡ್ತಾರೆ. ಯಾಕಂದರೆ ಬೇರೆಯವರು ನೋಡೋಕ್ಕೆ ಬರ್ತಾರಲ್ಲ ಮನೆ, ಅವ್ರು ಯೂಸ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಈ ಥರ ಮಾಡೋದು. ನೋಡಿ, ಯುಟಿಲಿಟಿಗೆ ಫುಲ್ ಗ್ರಿಲ್ ಮಾಡಿದ್ದಾರೆ. ಯುಟಿಲಿಟಿಗೆ ಹೊರಗಡೆಯಿಂದ ಕೆಲಸದವ್ರು ಬರ್ತಾರಲ್ಲ, ಅವರು ಇಲ್ಲಿ ಹೊರಗಡೆಯಿಂದ ಬರ್ಬೋದು, ಆ ಥರ ಪ್ರಾವಿಷನ್ ಮಾಡಿದ್ದಾರೆ. ವಾಶ್ ಬೇಸಿನ್ಗೂ ನಲ್ಲಿ ಇನ್ನೂ ಹಾಕಿಲ್ಲ. ಕಾಮನ್ ಬಾತ್ರೂಮ್. ಇದು 2ನೇ ಬೆಡ್ರೂಮ್. ಇದು ನೋಡಿ, ಡೋರೆಲ್ಲ ಫುಲ್ ಸಾಗವಾನಿ ಮರದಲ್ಲೇ ಮಾಡಿದ್ದಾರೆ.
ಕಂಪ್ಲೀಟ್ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮ್, ಮೇಲ್ಗಡೆ ಅಟ್ಟನ್ನು ಮಾಡಿದ್ದಾರೆ. ಇದೊಂದು ಬೆಡ್ರೂಮು ನೋಡಿ, ಇದೆಲ್ಲ ಸಾಗವಾನಿ ಮರ. ಇಂಚಸ್ಸನ್ನು ಬ್ರಾಸ್ತೆ ಹಾಕಿದ್ದಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ. ಮತ್ತು ಫ್ಯಾನ್ ಎಲ್ಲ ಕಡೆಯೂ ಹಾಕಿದ್ದಾರೆ. ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್, ನೋಡಿ ಸ್ಟೇರ್ ಕೇಸ್ ಕೆಳಗಡೆ ಪಂಪು ಎಲ್ಲ ಇಟ್ಕೋಬೋದು. ಈಗ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಈ ಟೆರೆಸ್ ಮೇಲೆ ಹೋದರೆ ನೋಡಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಚಾಮುಂಡಿ ಬೆಟ್ಟದ ದೇವಸ್ಥಾನನೂ ನೀಟಾಗಿ ಕಾಣ್ತಿದೆ ಇಲ್ಲಿಂದ. ವಾಷಿಂಗ್ ಮಿಷಿನ್ ಇದ್ದರೆ ಮೇಲ್ಗಡೆನೂ ಒಂದು ಇಟ್ಕೋಬೋದು, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಇಟ್ಕೋಬೋದು. ಇದು ಓವರ್ ಹೆಡ್ ಟ್ಯಾಂಕ್ ಹಾಕಬೇಕು. ಓವರ್ ಟ್ಯಾಂಕ್ ಟ್ಯಾಂಕ್ ಹೇಗೆ ಹಾಕಿಲ್ಲ ಅಂದರೆ ಬಾತ್ರೂಮ್ಗೆ ಹೋದರೆ ನೀರಿಗೆ ಯೂಸ್ ಮಾಡುತ್ತಾರೆ ಅಂತ ಅಂದ್ಬಿಟ್ಟು ಹಾಕಿಲ್ಲ. ನೋಡಿ ಚಾಮುಂಡಿ ಬೆಟ್ಟದ ದೇವಸ್ಥಾನ. ಈ ಟವರ್ ಇದೆ ನೋಡಿ, ಟವರಿಂದ ಲೆಫ್ಟಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ. ಡೋರ್ ಈ ಕಡೆನೇ ಇರೋದು. ಇಲ್ಲಿನ ಡೋರು ಬೈನಾಕುಲರಲ್ಲಿ ನೋಡಿದ್ರೆ ನೀಟಾಗಿ ಕಾಣ್ತಿದೆ.